ಕೋಲಾರ ಕೈಗಾರಿಕೆಗಳಿಗೆ ಕೊತ್ತೂರು ಮಂಜುನಾಥ್ ಬೆದರಿಕೆಯನ್ನ ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಾಂಗ್ರೆಸ್ ಶಾಸಕನ ವರ್ತನೆಗೆ ಜೆಡಿಎಸ್ ಈಗ ವಾಗ್ದಾಳಿಯನ್ನ ನಡೆಸಿದೆ. ಕೈಗಾರಿಕೆಯನ್ನ ಉಳಿಸುವ ಬದಲು ಧಮಕಿ ಹಾಕಿರೋದು ಶೋಭೆಯ ತರಲ್ಲ ಅಂತ ಹೇಳಿದ್ದಾರೆ. ಶಾಸಕರು ಜನರ ಮತ್ತು ಸಾರ್ವಜನಿಕರ ಆಸ್ತಿ ರಕ್ಷಕರಾಗಿರಬೇಕು, ಅದರ ಬದಲು ಹೆಲಿಕಾಪ್ಟರ್ ಘಟಕಕ್ಕೆ ಬೆಂಕಿ ಹಚ್ಚುವಂತ ಮಾತಾಡಿದ್ದಾರೆ. ಇದು ಸರಿಯಲ್ಲ ಅಂದಿದೆ ಜೆಡಿಎಸ್. ಕೋಲಾರ ಕಾಂಗ್ರೆಸ್ ಶಾಸಕರಿಂದ ಜನರ ರಕ್ಷಣೆ ಮಾಡೋದಕ್ಕೆ ಹಾಗಾದ್ರೆ ಹೇಗೆ ಸಾಧ್ಯ? ರಾಜ್ಯಕ್ಕೆ ಹೂಡಿಕೆದಾರರು ಬರೋದಾದ್ರೂ ಹೇಗೆ? ಅವರನ್ನ ಆಕರ್ಷಿಸುವಂತ ನಿಟ್ಟಿನಲ್ಲಿ ಏನ್ ಕೆಲಸಗಳಾಗ್ತಾ ಇದೆ? ಅಭಿವೃದ್ಧಿ ವಿರೋಧಿ ಕೊತ್ತೂರು ಮಂಜುನಾಥ್ಗೆ ಧಿಕ್ಕಾರ ಅಂತ ಹೇಳಿದೆ ಈಗ ಜೆಡಿಎಸ್. ಟ್ವೀಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಜೆಡಿಎಸ್ನಿಂದ ಮಾಡಿರುವಂತಹ ಅಧಿಕೃತ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀವಿ. ಸಾಮಾಜಿಕ ಜಾಲತಾಣದಲ್ಲಿ ಈಗ ಟ್ವೀಟ್ ಮಾಡಲಾಗಿದೆ. ಆ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀವಿ. ಸಾರ್ವಜನಿಕರ ಹಿತ ಕಾಪಾಡೋದು, ಅದರ ಜೊತೆಯಲ್ಲಿ ಈ ರೀತಿಯಾಗಿ ಧಮಕಿ ಹಾಕಿರೋದು, ಇದೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಜೆಡಿಎಸ್ ಮಾಡಿರುವಂತಹ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀವಿ. ಇದನ್ನ ಕಾಂಗ್ರೆಸ್ ಗಮನಕ್ಕೂ ಕೂಡ ತರಲಾಗಿದೆ. ಅದನ್ನ ಕೂಡ ಟ್ಯಾಗ್ ಮಾಡಿದ್ದಾರೆ ಈಗ ಜೆಡಿಎಸ್. ವೇಮಗಲ್ನಲ್ಲಿನ ಈ ಹೆಲಿಕಾಪ್ಟರ್ ಘಟಕ ವಿದ್ಯುತ್ ಸಂಪರ್ಕ ಕಟ್ ಮಾಡಬೇಕು ಅಂತ ಹೇಳಿರುವಂಥದ್ದು, ಧಮಕಿ ಹಾಕಿರೋದು, ಕೈಗಾರಿಕೆಗಳು ಬರಬಾರದು ಅಥವಾ ಬಂದರೂ ಕೂಡ ನಮಗೇನು ಪ್ರಯೋಜನ ಇಲ್ಲ ಅಂತ ಹೇಳಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಆಕ್ರೋಶಕ್ಕೆ ಕಾರಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಜೆಡಿಎಸ್ ಕೂಡ ಟ್ವೀಟ್ ಮಾಡಿ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಶಾಸಕರೇ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ರೆ ಜನಪ್ರತಿನಿಧಿಗಳಿಗೆ ಕೈಗಾರಿಕೆಗಳು ಬೇಡ ಅನ್ನೋದಾದ್ರೆ ಮತ್ತೆ ಯಾರು ಈ ಸಮಾಜದ ಉದ್ಧಾರ ಮಾಡ್ತಾರೆ? ಅದರ ಜೊತೆಯಲ್ಲಿ ಆರಿಸಿ ಬಂದಂಥವರು ಯಾವ ಕಾರ್ಯಗಳನ್ನ ಮಾಡಬೇಕು, ಅದರ ವಿರುದ್ಧವಾಗಿ ನಿಂತರೆ ಸಮಾಜದ ಕಥೆ ಏನು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಇಲ್ಲಿ ಆಕ್ರೋಶಕ್ಕೆ ಕಾರಣ ಏನು? ಅದರ ಜೊತೆಯಲ್ಲಿ ಇವರು ಈಗ ಉಲ್ಟಾ ಹೊಡೆದಿರೋದು ಅಥವಾ ಇದು ಬೇಡ ಅಂತ ಹೇಳ್ತಾ ಇರೋದಕ್ಕೆ ಕಾರಣಗಳೇನು ಅಂತ? ಮೊದಲನೇದಾಗಿ ಶಾಸಕರು ತಮ್ಮ ಕ್ಷೇತ್ರವನ್ನ ನೋಡ್ಕೊಳ್ಳುವಂಥದ್ದು, ಕ್ಷೇತ್ರಕ್ಕೆ ಎಲ್ಲಾದ್ರೂ ತೊಂದರೆ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಕ್ಷೇತ್ರವನ್ನ ಹಾಗೂ ಅಲ್ಲಿನ ಜನರನ್ನ ಕಾಪಾಡ್ಕೊಳ್ಳೋದು ಧರ್ಮ ಆಗಿರುತ್ತೆ. ಅದೇ ಕಾರಣಕ್ಕೆ ಅವ್ರನ್ನ ಆಯ್ಕೆ ಕೂಡ ಜನರು ಮಾಡಿರ್ತಾರೆ. ಆದ್ರೆ ನಮ್ಮ ಕ್ಷೇತ್ರದಲ್ಲಿ ಕೈಗಾರಿಕೆ ಉದ್ಯಮಗಳು ಆರಂಭ ಆಗ್ತವೆ, ಅಲ್ಲಿಂದ ಒಂದಿಷ್ಟು ಸ್ಥಳೀಯ ಉದ್ಯೋಗಾವಕಾಶಗಳು ಸ್ಥಳೀಯರಿಗೆ ಸಿಗುತ್ತೆ, ಒಂದಿಷ್ಟು ಆ ಭೂಮಿಯ ಬೆಲೆ ಕೂಡ ಹೆಚ್ಚಳ ಆಗುತ್ತೆ ಅನ್ನೋಂಥ ಸಂದರ್ಭದಲ್ಲಿ ಕೈಗಾರಿಕೆ ಸಂಸ್ಥೆಗಳ ಜೊತೆ ಮಾತನಾಡಬೇಕಾಗಿರೋದು ಸ್ಥಳೀಯ ಶಾಸಕರ ಕೆಲಸ ಆಗಿರುತ್ತೆ. ಇಲ್ಲಿ ಕೊತ್ತೂರು ಮಂಜುನಾಥ್ ಅವರು ಹೇಳ್ತಿರುವಂಥ ವಿಚಾರವನ್ನ ನಾವು ಗಮನಿಸಬೇಕಾಗಿರುವಂಥದ್ದು, ಅವರದ್ದೇ ಸರ್ಕಾರದಲ್ಲಿ ಅವರ ಸರ್ಕಾರದ ವಿರುದ್ಧವೇ ಈಗ ಅವರು ವಾಗ್ದಾಳಿ ನಡೆಸಿರುವಂಥದ್ದು ಒಂದ್ ಕಡೆ ಆಗುತ್ತೆ. ಮೊನ್ನೆ ಅಷ್ಟೇ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಕೋಲಾರದಲ್ಲಿ ಮಾಡಬೇಕು ಅಂತ ಡಿಸೈಡ್ ಆಯಿತು. ಕೇಂದ್ರ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಬಂದಿದ್ರು, ಅದ್ರ ಜೊತೆಗೆ ವಿದೇಶದ ರಕ್ಷಣಾ ಸಚಿವರು ಕೂಡ ಬಂದಿದ್ರು. ಉದ್ಘಾಟನೆಯನ್ನ ಪ್ರಧಾನಿ ನರೇಂದ್ರ ಮೋದಿರವರು ವರ್ಚುವಲಿ ಮಾಡ್ತಾರೆ. ಆದ್ರೆ ಇಲ್ಲಿ ನಮ್ಮ ಸಮಸ್ಯೆ ಆಗುತ್ತೆ, ಕೈಗಾರಿಕೆ ಬರೋದ್ರಿಂದ ನಮಗೆ ಫೀಡರ್ ಸಮಸ್ಯೆ ಆಗುತ್ತೆ, ನಮ್ಮ ಜನಪ್ರತಿನಿಧಿಗಳನ್ನ ಅವರು ಗಣನೆಗೆ ತೆಗೆದುಕೊಂಡಿದ್ದಿಲ್ಲ, ನಮ್ಮನ್ನ ಬೇಕು ಅಂತಲೇ ಹಿಂದುಳಿಸಿದ್ದಾರೆ, ನಮ್ಮನ್ನ ಯಾವುದೇ ಕಾರಣಕ್ಕೂ ಕೂಡ ಮಾತನಾಡಿಸಿಲ್ಲ. ಇಂತಹ ಸಣ್ಣ ಪುಟ್ಟ ರಾಜಕೀಯವನ್ನ ಮಾಡ್ತಿರುವಂತ ಕೊತ್ತೂರು ಮಂಜುನಾಥ್ ರವರಿಗೆ ಬೆಂಬಲಿಗರ ಎಷ್ಟರ ಮಟ್ಟಿಗೆ ಬೆಂಬಲವನ್ನು ಸೂಚಿಸ್ತಾರೆ ಅನ್ನೋದು ಮೊದಲನೇ ಪ್ರಶ್ನೆ ಆಗುತ್ತೆ. ಎರಡನೇದು, ಒಂದು ಸ್ಥಳ ಅಭಿವೃದ್ಧಿ ಆಗಬೇಕು ಅಂದಾಗ ಕೈಗಾರಿಕೆಯನ್ನ ನಾವು ಸ್ವಾಗತ ಮಾಡಬೇಕು ಹೊರತು ಸ್ವಾಗತ ಮಾಡದೆ ಅದನ್ನ ವಿರೋಧ ಮಾಡ್ತಿರುವಂತ ಕೊತ್ತೂರು ಮಂಜುನಾಥ್ ರವರ ನಡೆಯಿಂದ ಖಂಡಿತವಾಗಿಯೂ ಆ ಕ್ಷೇತ್ರಕ್ಕೆ ಒಂದಿಷ್ಟು ನಷ್ಟ ಆಗುತ್ತೆ. ಇದನ್ನ ಲಿಖಿತ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನ ಕೊಡಬಹುದಾಗಿತ್ತು. ರಾಜ್ಯ ಸರ್ಕಾರವೇ ಕೇಂದ್ರ ಸರ್ಕಾರದ ಹತ್ರ ಮಾತಾಡಿ ಸ್ಥಳೀಯರಿಗೆ ಎಷ್ಟು ಉದ್ಯೋಗಾವಕಾಶವನ್ನ ಕೊಡಬೇಕು ಅಂತ ಪತ್ರದ ಮುಖೇನ ತಿಳಿಸಿದ್ರೆ ಸರಿ ಹೋಗ್ತಿತ್ತು. ಆದ್ರೆ ಇಲ್ಲಿ ಧಮಕಿ ಹಾಕುವಂತ ಮಾತನ್ನ ಇಲ್ಲಿ ನಾವು ಗಮನಿಸ್ತಾ ಇರುವಂತದ್ದು. ಏನ್ ಧಮಕಿ ಹಾಕ್ತಿದ್ದಾರೆ? ಯಾವುದೇ ಕಾರಣಕ್ಕೂ ಇಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡೋದಕ್ಕೆ ಬಿಡೋದು ಬೇಡ, ಒಂದ್ ವೇಳೆ ಅವ್ರು ಮಾಡಿದ್ರು ಕೂಡ ಅವರಿಗೆ ಪವರ್ ಅನ್ನ ಕೊಡೋದು ಬೇಡ, ಆ ಪವರ್ ನ ಕೊಡದೇ ಇದ್ದಾಗ ಅವರು ಬಾಲ ಮುದ್ರಕೊಂಡು ನಮ್ಮ ಹತ್ರ ಬರ್ತಾರೆ. ಅಂದ್ರೆ ಇಲ್ಲಿಗೆ ಈ ರಾಜಕಾರಣದ ವ್ಯವಸ್ಥೆಯಲ್ಲಿ ಈ ರೀತಿ ಧಮಕಿಯನ್ನ ಮತದಾರರ ವಿರುದ್ಧ ಹಾಕಿರೋದನ್ನ ನೋಡಿದ್ದೇವೆ. ಆದ್ರೆ ಕೈಗಾರಿಕೆಗಳ ವಿರುದ್ಧ ಹಾಕಿರೋದನ್ನ ರಾಜ್ಯ ಸರ್ಕಾರ ಯಾವ ರೀತಿ ಗಣನೆಗೆ ತೆಗೆದುಕೊಳ್ಳುತ್ತೆ? ಒಂದ್ ವೇಳೆ ಏನಾದ್ರೂ ಜಿಲ್ಲಾ ಉಸ್ತುವಾರಿ ಸಚಿವರವ್ರನ್ನ ಕರೆದು ಮಾತನಾಡ್ತಾರ ಅಥವಾ ಇದು ಇದೇ ರೀತಿ? ಹಾಗೆ ಸಂಪರ್ಕದಲ್ಲಿ MLC ರವಿಕುಮಾರ್ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿ. ಕೋಲಾರ ಕೈಗಾರಿಕೆಗಳಿಗೆ ಕೊತ್ತೂರು ಮಂಜುನಾಥ್ ಬೆದರಿಕೆಯನ್ನ ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಾಂಗ್ರೆಸ್ ಶಾಸಕನ ವರ್ತನೆಗೆ ಜೆಡಿಎಸ್ ಈಗ ವಾಗ್ದಾಳಿಯನ್ನ ನಡೆಸಿದೆ. ಕೈಗಾರಿಕೆಯನ್ನ ಉಳಿಸುವ ಬದಲು ಧಮಕಿ ಹಾಕಿರೋದು ಶೋಭೆಯ ತರಲ್ಲ ಅಂತ ಹೇಳಿದ್ದಾರೆ. ಶಾಸಕರು ಜನರ ಮತ್ತು ಸಾರ್ವಜನಿಕರ ಆಸ್ತಿ ರಕ್ಷಕರಾಗಿರಬೇಕು, ಅದರ ಬದಲು ಹೆಲಿಕಾಪ್ಟರ್ ಘಟಕಕ್ಕೆ ಬೆಂಕಿ ಹಚ್ಚುವಂತ ಮಾತಾಡಿದ್ದಾರೆ. ಇದು ಸರಿಯಲ್ಲ ಅಂದಿದೆ ಜೆಡಿಎಸ್.
ಕೋಲಾರ ಕಾಂಗ್ರೆಸ್ ಶಾಸಕರಿಂದ ಜನರ ರಕ್ಷಣೆ ಮಾಡೋದಕ್ಕೆ ಹಾಗಾದ್ರೆ ಹೇಗೆ ಸಾಧ್ಯ? ರಾಜ್ಯಕ್ಕೆ ಹೂಡಿಕೆದಾರರು ಬರೋದಾದ್ರೂ ಹೇಗೆ? ಅವರನ್ನ ಆಕರ್ಷಿಸುವಂತ ನಿಟ್ಟಿನಲ್ಲಿ ಏನ್ ಕೆಲಸಗಳಾಗ್ತಾ ಇದೆ? ಅಭಿವೃದ್ಧಿ ವಿರೋಧಿ ಕೊತ್ತೂರು ಮಂಜುನಾಥ್ಗೆ ಧಿಕ್ಕಾರ ಅಂತ ಹೇಳಿದೆ ಈಗ ಜೆಡಿಎಸ್ ಟ್ವೀಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಜೆಡಿಎಸ್ನಿಂದ ಮಾಡಿರುವಂತಹ ಅಧಿಕೃತ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀವಿ. ಸಾಮಾಜಿಕ ಜಾಲತಾಣದಲ್ಲಿ ಈಗ ಟ್ವೀಟ್ ಮಾಡಲಾಗಿದೆ. ಆ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀವಿ. ಸಾರ್ವಜನಿಕರ ಹಿತ ಕಾಪಾಡೋದು, ಅದರ ಜೊತೆಯಲ್ಲಿ ಈ ರೀತಿಯಾಗಿ ಧಮಕಿ ಹಾಕಿರೋದು, ಇದೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಜೆಡಿಎಸ್ ಮಾಡಿರುವಂತಹ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀವಿ. ಇದನ್ನ ಕಾಂಗ್ರೆಸ್ ಗಮನಕ್ಕೂ ಕೂಡ ತರಲಾಗಿದೆ. ಅದನ್ನ ಕೂಡ ಟ್ಯಾಗ್ ಮಾಡಿದ್ದಾರೆ ಈಗ ಜೆಡಿಎಸ್. ವೇಮಗಲ್ನಲ್ಲಿನ ಈ ಹೆಲಿಕಾಪ್ಟರ್ ಘಟಕ ವಿದ್ಯುತ್ ಸಂಪರ್ಕ ಕಟ್ ಮಾಡಬೇಕು ಅಂತ ಹೇಳಿರುವಂಥದ್ದು, ಧಮಕಿ ಹಾಕಿರೋದು, ಕೈಗಾರಿಕೆಗಳು ಬರಬಾರದು ಅಥವಾ ಬಂದರೂ ಕೂಡ ನಮಗೇನು ಪ್ರಯೋಜನ ಇಲ್ಲ ಅಂತ ಹೇಳಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಆಕ್ರೋಶಕ್ಕೆ ಕಾರಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಜೆಡಿಎಸ್ ಕೂಡ ಟ್ವೀಟ್ ಮಾಡಿ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಶಾಸಕರೇ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ರೆ ಜನಪ್ರತಿನಿಧಿಗಳಿಗೆ ಕೈಗಾರಿಕೆಗಳು ಬೇಡ ಅನ್ನೋದಾದ್ರೆ ಮತ್ತೆ ಯಾರು ಈ ಸಮಾಜದ ಉದ್ಧಾರ ಮಾಡ್ತಾರೆ? ಅದರ ಜೊತೆಯಲ್ಲಿ ಆರಿಸಿ ಬಂದಂಥವರು ಯಾವ ಕಾರ್ಯಗಳನ್ನ ಮಾಡಬೇಕು, ಅದರ ವಿರುದ್ಧವಾಗಿ ನಿಂತರೆ ಸಮಾಜದ ಕಥೆ ಏನು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಇಲ್ಲಿ ಆಕ್ರೋಶಕ್ಕೆ ಕಾರಣ ಏನು? ಅದರ ಜೊತೆಯಲ್ಲಿ ಇವರು ಈಗ ಉಲ್ಟಾ ಹೊಡೆದಿರೋದು ಅಥವಾ ಇದು ಬೇಡ ಅಂತ ಹೇಳ್ತಾ ಇರೋದಕ್ಕೆ ಕಾರಣಗಳೇನು ಅಂತ? ಮೊದಲನೇದಾಗಿ ಶಾಸಕರು ತಮ್ಮ ಕ್ಷೇತ್ರವನ್ನ ನೋಡ್ಕೊಳ್ಳುವಂಥದ್ದು, ಕ್ಷೇತ್ರಕ್ಕೆ ಎಲ್ಲಾದ್ರೂ ತೊಂದರೆ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಕ್ಷೇತ್ರವನ್ನ ಹಾಗೂ ಅಲ್ಲಿನ ಜನರನ್ನ ಕಾಪಾಡ್ಕೊಳ್ಳೋದು ಧರ್ಮ ಆಗಿರುತ್ತೆ. ಅದೇ ಕಾರಣಕ್ಕೆ ಅವ್ರನ್ನ ಆಯ್ಕೆ ಕೂಡ ಜನರು ಮಾಡಿರ್ತಾರೆ. ಆದ್ರೆ ನಮ್ಮ ಕ್ಷೇತ್ರದಲ್ಲಿ ಕೈಗಾರಿಕೆ ಉದ್ಯಮಗಳು ಆರಂಭ ಆಗ್ತವೆ, ಅಲ್ಲಿಂದ ಒಂದಿಷ್ಟು ಸ್ಥಳೀಯ ಉದ್ಯೋಗಾವಕಾಶಗಳು ಸ್ಥಳೀಯರಿಗೆ ಸಿಗುತ್ತೆ, ಒಂದಿಷ್ಟು ಆ ಭೂಮಿಯ ಬೆಲೆ ಕೂಡ ಹೆಚ್ಚಳ ಆಗುತ್ತೆ ಅನ್ನೋಂಥ ಸಂದರ್ಭದಲ್ಲಿ ಕೈಗಾರಿಕೆ ಸಂಸ್ಥೆಗಳ ಜೊತೆ ಮಾತನಾಡಬೇಕಾಗಿರೋದು ಸ್ಥಳೀಯ ಶಾಸಕರ ಕೆಲಸ ಆಗಿರುತ್ತೆ. ಇಲ್ಲಿ ಕೊತ್ತೂರು ಮಂಜುನಾಥ್ ಅವರು ಹೇಳ್ತಿರುವಂಥ ವಿಚಾರವನ್ನ ನಾವು ಗಮನಿಸಬೇಕಾಗಿರುವಂಥದ್ದು, ಅವರದ್ದೇ ಸರ್ಕಾರದಲ್ಲಿ ಅವರ ಸರ್ಕಾರದ ವಿರುದ್ಧವೇ ಈಗ ಅವರು ವಾಗ್ದಾಳಿ ನಡೆಸಿರುವಂಥದ್ದು ಒಂದ್ ಕಡೆ ಆಗುತ್ತೆ. ಮೊನ್ನೆ ಅಷ್ಟೇ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಕೋಲಾರದಲ್ಲಿ ಮಾಡಬೇಕು ಅಂತ ಡಿಸೈಡ್ ಆಯಿತು. ಕೇಂದ್ರ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಬಂದಿದ್ರು, ಅದ್ರ ಜೊತೆಗೆ ವಿದೇಶದ ರಕ್ಷಣಾ ಸಚಿವರು ಕೂಡ ಬಂದಿದ್ರು. ಉದ್ಘಾಟನೆಯನ್ನ ಪ್ರಧಾನಿ ನರೇಂದ್ರ ಮೋದಿರವರು ವರ್ಚುವಲಿ ಮಾಡ್ತಾರೆ. ಆದ್ರೆ ಇಲ್ಲಿ ನಮ್ಮ ಸಮಸ್ಯೆ ಆಗುತ್ತೆ, ಕೈಗಾರಿಕೆ ಬರೋದ್ರಿಂದ ನಮಗೆ ಫೀಡರ್ ಸಮಸ್ಯೆ ಆಗುತ್ತೆ, ನಮ್ಮ ಜನಪ್ರತಿನಿಧಿಗಳನ್ನ ಅವರು ಗಣನೆಗೆ ತೆಗೆದುಕೊಂಡಿದ್ದಿಲ್ಲ, ನಮ್ಮನ್ನ ಬೇಕು ಅಂತಲೇ ಹಿಂದುಳಿಸಿದ್ದಾರೆ, ನಮ್ಮನ್ನ ಯಾವುದೇ ಕಾರಣಕ್ಕೂ ಕೂಡ ಮಾತನಾಡಿಸಿಲ್ಲ. ಇಂತಹ ಸಣ್ಣ ಪುಟ್ಟ ರಾಜಕೀಯವನ್ನ ಮಾಡ್ತಿರುವಂತ ಕೊತ್ತೂರು ಮಂಜುನಾಥ್ ರವರಿಗೆ ಬೆಂಬಲಿಗರ ಎಷ್ಟರ ಮಟ್ಟಿಗೆ ಬೆಂಬಲವನ್ನು ಸೂಚಿಸ್ತಾರೆ ಅನ್ನೋದು ಮೊದಲನೇ ಪ್ರಶ್ನೆ ಆಗುತ್ತೆ. ಎರಡನೇದು, ಒಂದು ಸ್ಥಳ ಅಭಿವೃದ್ಧಿ ಆಗಬೇಕು ಅಂದಾಗ ಕೈಗಾರಿಕೆಯನ್ನ ನಾವು ಸ್ವಾಗತ ಮಾಡಬೇಕು ಹೊರತು ಸ್ವಾಗತ ಮಾಡದೆ ಅದನ್ನ ವಿರೋಧ ಮಾಡ್ತಿರುವಂತ ಕೊತ್ತೂರು ಮಂಜುನಾಥ್ ರವರ ನಡೆಯಿಂದ ಖಂಡಿತವಾಗಿಯೂ ಆ ಕ್ಷೇತ್ರಕ್ಕೆ ಒಂದಿಷ್ಟು ನಷ್ಟ ಆಗುತ್ತೆ. ಇದನ್ನ ಲಿಖಿತ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನ ಕೊಡಬಹುದಾಗಿತ್ತು. ರಾಜ್ಯ ಸರ್ಕಾರವೇ ಕೇಂದ್ರ ಸರ್ಕಾರದ ಹತ್ರ ಮಾತಾಡಿ ಸ್ಥಳೀಯರಿಗೆ ಎಷ್ಟು ಉದ್ಯೋಗಾವಕಾಶವನ್ನ ಕೊಡಬೇಕು ಅಂತ ಪತ್ರದ ಮುಖೇನ ತಿಳಿಸಿದ್ರೆ ಸರಿ ಹೋಗ್ತಿತ್ತು. ಆದ್ರೆ ಇಲ್ಲಿ ಧಮಕಿ ಹಾಕುವಂತ ಮಾತನ್ನ ಇಲ್ಲಿ ನಾವು ಗಮನಿಸ್ತಾ ಇರುವಂತದ್ದು. ಏನ್ ಧಮಕಿ ಹಾಕ್ತಿದ್ದಾರೆ? ಯಾವುದೇ ಕಾರಣಕ್ಕೂ ಇಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡೋದಕ್ಕೆ ಬಿಡೋದು ಬೇಡ, ಒಂದ್ ವೇಳೆ ಅವ್ರು ಮಾಡಿದ್ರು ಕೂಡ ಅವರಿಗೆ ಪವರ್ ಅನ್ನ ಕೊಡೋದು ಬೇಡ, ಆ ಪವರ್ ನ ಕೊಡದೇ ಇದ್ದಾಗ ಅವರು ಬಾಲ ಮುದ್ರಕೊಂಡು ನಮ್ಮ ಹತ್ರ ಬರ್ತಾರೆ. ಅಂದ್ರೆ ಇಲ್ಲಿಗೆ ಈ ರಾಜಕಾರಣದ ವ್ಯವಸ್ಥೆಯಲ್ಲಿ ಈ ರೀತಿ ಧಮಕಿಯನ್ನ ಮತದಾರರ ವಿರುದ್ಧ ಹಾಕಿರೋದನ್ನ ನೋಡಿದ್ದೇವೆ. ಆದ್ರೆ ಕೈಗಾರಿಕೆಗಳ ವಿರುದ್ಧ ಹಾಕಿರೋದನ್ನ ರಾಜ್ಯ ಸರ್ಕಾರ ಯಾವ ರೀತಿ ಗಣನೆಗೆ ತೆಗೆದುಕೊಳ್ಳುತ್ತೆ? ಒಂದ್ ವೇಳೆ ಏನಾದ್ರೂ ಜಿಲ್ಲಾ ಉಸ್ತುವಾರಿ ಸಚಿವರವ್ರನ್ನ ಕರೆದು ಮಾತನಾಡ್ತಾರ ಅಥವಾ ಇದು ಹಾಗೆ ಸಂಪರ್ಕದಲ್ಲಿ MLC ರವಿಕುಮಾರ್ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ.